SSLC ಎಕ್ಸಾಮ್ 2ನ ಬರೀತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 20 ಮೇ 2020ರಂದು ನಡೆಯುವಂಥ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ದ್ವಿತೀಯ ಭಾಷೆ ಇಂಗ್ಲೀಷ್ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಇದರಲ್ಲಿರುವಂಥ MCQ ಕ್ವಶನ್ಸ್ ಆಗಿರ್ಬೋದು, ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗಿದೆ. ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದಾಗಿದೆ. ಇಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ಯಾವೆಲ್ಲ ತುಂಬ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಇಂಗ್ಲೀಷ್ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. 100% ಈ ಒಂದು ಎಕ್ಸಾಮ್ನ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ 100% ಪಾಸ್ ಆಗ್ಬೋದು ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರನೂ ಎಕ್ಸಾಮ್ 2ನ ಬರೀತಿದ್ದೀರಾ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳು ಓದ್ಕೊಂಡು ಹೋದರೆ 100% ಸ್ಕೋರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಈಸಿಯಾಗಿ ಈ ಒಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಕರೆಕ್ಟಾಗಿ ನೋಡ್ಕೊಳ್ತಾ ಬನ್ನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ ಈ 4x1 4 MCQ ಕ್ವಶನ್ಸ್ ಇರುತ್ತೆ, ಗ್ರಾಮರ್ ಮೇಲೆ ಇರುತ್ತೆ. ಸೊ ನಾನು ಎಲ್ಲ ಕ್ವಶನ್ಸ್ನು ಓದ್ತಾ ಹೋಗಲ್ಲ, ನಾನು ಜಸ್ಟ್ ಕ್ವಶನ್ ಆನ್ಸರ್ನ ಟಿಕ್ ಮಾಡಿ ತೋರಿಸ್ತಾ ಹೋಗ್ತೀನಿ. ನೀವು ಕ್ವಶನ್ಸ್ನ ಓದ್ಕೊಂಡ್ಬಿಟ್ಟು ಆನ್ಸರ್ನ ನೋಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲ ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ನ ಓದ್ಕೊಂಡು ಆನ್ಸರ್ ನೋಡ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ನೇ ಕ್ವಶನ್ ನಾ ಎಲ್ಲ ಕ್ವಶನ್ಸ್ನ ಓದ್ತಾ ಹೋದರೆ ವಿಡಿಯೋ ಲೆಂತ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಸೊ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ, ಸೊ ಅದಕ್ಕೋಸ್ಕರ ಫಸ್ಟ್ನೇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಟು ಜಾಯಿನ್ ಅಂತಿದೆಯಲ್ಲ, ಸೊ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ನೇದಕ್ಕೆ ಕ್ವಶನ್ನ ಓದ್ಕೊಳ್ಳಿ ಕರೆಕ್ಟಾಗಿ. ಸೆಕೆಂಡ್ನೇದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಫರಿಂಗ್ ಹೆಲ್ಪ್ ಅಂತ ಇದೆಯಲ್ಲ, ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ವುಡ್ ಹ್ಯಾವ್ ಅಂತ ಇದೆಯಲ್ಲ, ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಇನ್ನು ಫೋರ್ತ್ ಒನ್ಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಡಿ ಆಪ್ಷನ್ ಡಿಡ್ ದೇ ಅಂತ ಇದೆಯಲ್ಲ, ಸೊ ಡಿ ಆಪ್ಷನ್ ಕರೆಕ್ಟ್ ಇರುತ್ತೆ. ಸೊ ಕರೆಕ್ಟಾಗಿ ಕ್ವಶನ್ನ ನೋಡ್ಕೊಳ್ಳಿ, ಆವಾಗ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ನಿಮಗೆ ಅರ್ಥ ಆಗಲ್ಲ. ಕ್ವಶನ್ನ ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ನ ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟು ಡೂಸ್ ಡೈರೆಕ್ಟೆಡ್ ಅಂತ 12 ಗ್ರಾಮರ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಚೂಸ್ ದ 1 ಸಿಲಬಲ್ ವರ್ಡ್ ಅಂತ ಕೇಳಿದರೆ, ಸೊ ಇದರಲ್ಲಿ ರೋಡ್ ಅನ್ನೋದು ಸಿಲಬಲ್ ವರ್ಡ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಬರ್ಕೊಳ್ಳಿ ರೋಡ್ ಅನ್ನೋದು. ಸೊ ಕಲ್ತ್ಕೊಳ್ಳಿ, ಇದನ್ನು ಇಂಪಾರ್ಟೆಂಟ್ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಆರ್ಟಿಕಲ್, ಯಾವ ಆರ್ಟಿಕಲಿಂದ ಫಿಲ್ ಮಾಡಬೇಕಾಗಿರುತ್ತೆ ಇದಕ್ಕೆ. ಸೊ ಇಲ್ಲಿಗೆ ನೀವು ಹವರ್ ಇಸ್ ಗುಡ್ ಮೆಂಟಲ್ ಹೆಲ್ತ್ ಅಂತಿಲ್ಲ. ಸೊ ಇದಕ್ಕೆ ಏನು ಆಪ್ಷನ್ ಬೇಕಂತ ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲ್ ಇದಕ್ಕೆಲ್ಲದಕ್ಕೂ ಆನ್ಸರ್ನ ಹಾಕಿದ್ದೀನಿ. ಸೊ ಅಲ್ಲಿ ನೀವು ನೋಡ್ಕೋಬೋದು ಇದಕ್ಕೆಲ್ಲದಕ್ಕೂ ಆನ್ಸರು. ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಈ ಕ್ವಶನ್ ಪೇಪರ್ಗೆ ಕಂಪ್ಲೀಟ್ ಆನ್ಸರ್ನ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಈ ಆನ್ಸರ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಇದೆ ಈ ಥರದ ಕ್ವಶನ್ಗಳು. ನೆಕ್ಸ್ಟು ಫೈಂಡ್ ದ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ನ ಯೂಸ್ ಮಾಡಿಬಿಟ್ಟು ಫಿಲ್ ಮಾಡೋಕ್ಕಿರುತ್ತೆ. ಇದಕ್ಕೆ ಬಂದುಬಿಟ್ಟು ಆನ್ಸರ್ ರೀಡ್ ಅಂತ ಇದೆಯಲ್ಲ, ಬಿ ಪ್ಲಸ್ ರೀಡ್ ಅಂತ, ಅಲ್ಲಿ ವೇರ್ ರೀಡಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನಿಂದ ಫಿಲ್ ಮಾಡೋದಾಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಂಟು ದ ರಿವರ್ ಅನ್ನೋದು ಕರೆಕ್ಟ್ ಆಗುತ್ತೆ. ದ ಡಾಗ್ ಜಂಪ್ಡ್ ಇಂಟು ದ ರಿವರ್ ಅನ್ನೋದು ಕರೆಕ್ಟ್ ಆಗುತ್ತೆ 8ನೇದಕ್ಕೆ. ನೆಕ್ಸ್ಟು 9ನೇದಕ್ಕೆ ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟಬಲ್ ಲಿಂಕರ್, ಯಾವ ಲಿಂಕರ್ನ ಹಾಕ್ತಾರೆ ಕರೆಕ್ಟ್ ಆಗುತ್ತೆ ಅಂತ. ಸೊ ಇದಕ್ಕೆ ಬಂದುಬಿಟ್ಟು ಬಿಕಾಸ್ ಅನ್ನೋ ಲಿಂಕರ್ ಹಾಕ್ತಾರೆ ಸರಿಯಾಗುತ್ತೆ. ಆ್ಯಂಡು ಆರು ನಾಟು ಬಿಕಾಸು, ಇದರಲ್ಲಿ ಬಿಕಾಸ್ ಅನ್ನೋದು ಕರೆಕ್ಟ್ ಆಗಿರುತ್ತೆ ಆನ್ಸರು. ನೆಕ್ಸ್ಟು 10th ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್, ಯಾವ ವರ್ಡ್ನ ಅಬ್ಸರ್ವ್ ಅಂತ ಇದೆ, ಸೊ ಅಬ್ಸರ್ವೇಬಲ್ ಅಂತ ಮಾಡಿದ್ರೆ ಮುಗ್ದೇ ಹೋಯ್ತು. ಎ ಬಿ ಎಲ್ಲ ಹಾಕ್ತಾರೆ ಮುಗ್ದೇ ಹೋಯ್ತು. ಸೊ ಅಷ್ಟೇ. ನೆಕ್ಸ್ಟು 11ನೇ ಕ್ವಶನ್ ನೋಡಿದ್ರೆ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾಗುತ್ತೆ. ಇದಕ್ಕೆ ಇಲ್ಲಿ ಸೇಮ್ ಏನು ಚೇಂಜಸ್ ಮಾಡೋದು ಬೇಡ. ಬಸವೇಶ್ವರ್ ಸೇವ್ಡ್ ಬೈ ರೋಮ್ ಅಂತ ಇದೆಯಲ್ಲ, ಸೊ ಅಷ್ಟೇ ಮಾಡಿದ್ರೆ ಸೇವ್ಡ್ ಬೈ ಅನ್ನೋದು ಸೇರಿಸಿದ್ರೆ ಆಗೋಯ್ತು. ನೆಕ್ಸ್ಟು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ದ ಸಪರೇಟಿವ್ ಡಿಗ್ರಿ ಅಂತ ಇದೆ, ಸೂಪರೇಟಿವ್ ಡಿಗ್ರಿ ಅಂತಿದೆ. ಸೊ ಇದು ಚೇಂಜ್ ಮಾಡಬೇಕಾಗಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಟ್ಯಾಲೆಂಟೆಡ್ ಬಾಯ್ ಅನ್ನೋದು ಸ್ವಲ್ಪ ಚೇಂಜ್ ಇಟ್ಟು ಬಾಯ್ ಅಂತ ಇದೆಯಲ್ಲ, ಸೊ ಅದ್ರ ಬಾಯ್ ಪಕ್ಕ ಟ್ಯಾಲೆಂಟೆಡ್ ಅನ್ನೋದು ಬರಬೇಕಾಗುತ್ತೆ. ಸೊ ಅಷ್ಟೇ, ಮತ್ತೇನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. 13ನೇದಕ್ಕೆ ನೋಡೋದಾದರೆ
ಐ ಡ್ರೀಮ್ ಮತ್ತು ಯೂಸ್ ದ ಡ್ರೀಮ್ ಆ್ಯಸ್ ವರ್ಬ್ ಯು ಓನ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾನು ಆನ್ಸರ್ನ ನನ್ನ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ನ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಸರ್ ಅನ್ನೋದು ಶೋ ಆಗುತ್ತೆ. ನೆಕ್ಸ್ಟು 15ನೇ ಕ್ವಶನ್ಗೆ ನೋಡಿದ್ರೆ ಅದೊಂದು ಏನು ಪಾರ್ಟ್ ಆಫ್ ಸ್ಪೀಚ್ನ ಬರೆಯೋದಿರುತ್ತೆ. ಸೊ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲದನ್ನು ನೋಡ್ಕೊಳ್ಳಿ. ಸೊ ಇದಿಷ್ಟು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ. 16 ಕ್ವಶನ್ಸ್ಗಳು ಆಯಿತು. ನೆಕ್ಸ್ಟ್ ನೋಡೋದಾದರೆ 1x2 ಅಂದರೆ 2 ಮಾರ್ಕ್ಸಿಂದು ಫಾಲೋಯಿಂಗ್ ದ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್. ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದರ ತಪ್ಪಾಗಿರುತ್ತೆ, ಅಂದರೆ ಸೆಂಟೆನ್ಸ್ ಮಿಸ್ ಆಗಿರುತ್ತೆ. ಸೊ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಅದನ್ನು ಕರೆಕ್ಟ್ ಮಾಡಿ ಬರೆಯೋದಾಗುತ್ತೆ. ಎ ಮತ್ತು ಬಿ ಎರಡು ಕೊಟ್ಟಿರ್ತಾರೆ. ಸೊ ಎರಡಕ್ಕೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಕೊಟ್ಟಿರ್ತೀನಿ ಆನ್ಸರು, ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ 7x2 ಕ್ವಶನ್ನ ನೋಡ್ಕೊಳ್ಳಿ, ನೀವೇ ಆನ್ಸರ್ನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ 7x2 ಅಂದರೆ 2 ಮಾರ್ಕ್ಸಿಂದು 7 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ 1 2 3 4 5 6 7 ಇಲ್ಲಿ 2 ಆಪ್ಷನ್ ಇದೆ. ಸೊ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ಕರೆಕ್ಟಾಗಿ ಇದಿಷ್ಟು ಕ್ವಶನ್ನ ಸ್ಕ್ರೀನ್ಶಾಟ್ ತೊಗೊಂಡು ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಇದೆ ಇದಿಷ್ಟು. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ. ನೆಕ್ಸ್ಟು 2x3 ಅಂದರೆ 3 ಮಾರ್ಕ್ಸಿಂದು 2 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ 2 ಕ್ವಶನ್ ಕೊಟ್ಟಿದ್ದಾರೆ. ಸೊ 2 ಕ್ವಶನ್ನ ಓದ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಇದೆ. ಸೊ 5 6 ಸೆಂಟೆನ್ಸ್ ಅಂದರೆ ಒಂದು ಅರ್ಧ ಪೇಜ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆನ್ಸರ್ ಕ್ವಶನ್ಸ್ ದಟ್ ಇದು 3 ಕ್ವಶನ್ಸ್ನ ಬರಿಬೇಕಾಗುತ್ತೆ. 3 ಮಾರ್ಕ್ಸ್ ಇರುತ್ತೆ. 4 ಕ್ವಶನ್ಸ್ನ ಬರಿಬೇಕಾಗುತ್ತೆ. ಇದು ಎಷ್ಟು ಕ್ವಶನ್ ಕೊಟ್ಟಿರ್ತಾರೆ ಅಂದರೆ ನಿಮಗೆ ಸೇಮ್ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ. 4 ಕ್ವಶನ್ಸ್ನ ಕೂಡ ಅಟೆಂಡ್ ಮಾಡಬೇಕು. ಇದೇನೆಂದರೆ ನಿಮ್ಮ ಕನ್ನಡದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ ಇರ್ತಾರಲ್ಲ, ಸೊ ಅದೇ ಥರ ABC ಯಾರಿಗೆ ಹೇಳಿದ್ರು ಅಂತ ನೀವು ಬರಿಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಇದಿಷ್ಟು ಕ್ವಶನ್ಸ್ನ ಓದ್ಕೊಳ್ಳಿ. ಸೊ ಇದು ಕೂಡ ಅಷ್ಟೇ, ಇದಕ್ಕೆ ಆನ್ಸರ್ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಗಿವ್ ದ ಬಿಲೋ ಈಸ್ ಎ ಪ್ರೊಫೈಲ್, ರೈಟ್ ದ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. ಅಂದರೆ ಇಲ್ಲಿ ಕ್ಲೂನ ಕೊಟ್ಟಿರ್ತಾರೆ, ನೇಮು, ಏಜು, ಎಜುಕೇಷನ್, ಜಾಬು, ಸ್ಟೇಟು, ಹಾಬೀಸು, ರೀಸನ್ ಆಫ್ ಪಾಪ್ಯುಲಾರಿಟಿ. ಸೊ ಅದನ್ನ ಇಟ್ಕೊಂಡು ನೀವು ಒಂದು ಪ್ಯಾರಾಗ್ರಾಫ್ನ ಮಾಡಬೇಕು. ಜಸ್ಟ್ ಏನಿಲ್ಲ, ನೇಮು ಅಂತ ಅಂದರೆ ದೆನ್ನು, ಆ್ಯಂಡು, ಫಾರು, ದಟ್ಟೆಲ್ಲ ಸೇರಿಸಿ ಒಂದು ಸೆಂಟೆನ್ಸ್ ಮಾಡ್ತಾ ಬರೋದು. ಎಜುಕೇಷನ್, ಕ್ವಾಲಿಫಿಕೇಷನ್, ದ ಜಾಬ್ ಈಸ್ ಅಂತೆಲ್ಲ ಸೇರಿಸಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂ ಗಿವನ್ ಬಿಲೋ. ಇಲ್ಲೊಂದು ಕ್ಲೂನ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟೋರಿನ ಬರೀಬೇಕು. ಇದಕ್ಕೆ ನೀವು ಅರ್ಧ ಪೇಜ್ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು 3 ಮಾರ್ಕ್ಸಿಗೆ ಒಂದು ಪಿಕ್ಚರ್ನ ಕೊಟ್ಟಿರ್ತಾರೆ. ಆ ಪಿಕ್ಚರ್ನ ನೋಡಿಬಿಟ್ಟು ಸೊ ನೀವೊಂದು ಪಿಕ್ಚರ್ನ ಗಿವನ್ ದ ಪಿಕ್ಚರ್ ಬಿಲೋ, ರೈಟ್ ದ ಡಿಸ್ಕ್ರೈಬ್ ಆರ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯುವರ್ ಪ್ಯಾರಾಗ್ರಾಫ್. ಏನು ಸಜೆಸ್ಟ್ ಮಾಡುತ್ತೆ ಅನ್ನೋದನ್ನು ನೀವು ಬರಿಬೇಕಾಗುತ್ತೆ. ಲುಕ್ ಆಫ್ಟರ್, ಲುಕ್ ಫಾರ್, ಲುಕ್ ಇನ್ ಟು ಅನ್ನೋದನ್ನು ಬರಿಬೇಕಾಗುತ್ತೆ. 3 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು ಪೋಯಮ್ನ ಬರೆಯೋದಿರುತ್ತೆ. 1x4 4 ಮಾರ್ಕ್ಸಿಗೆ ಇರುತ್ತೆ. ಸೊ 2 ನೋಡ್ಕೊಂಡಿರಿ. ಪೋಯಮು ತುಂಬ ಇಂಪಾರ್ಟೆಂಟ್ ಇದೆ ಪೋಯಮ್ ಬರೆಯೋದು. ನೆಕ್ಸ್ಟ್ ನೋಡೋದಾದರೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. ಒಂದು ಪ್ಯಾಸೇಜ್ನ ರೀಡ್ ಮಾಡಿಬಿಟ್ಟು 4 ಮಾರ್ಕ್ಸಿಗೆ ಇರುತ್ತೆ. ಇದು 2 ಕ್ವಶನ್ನ ಕೊಟ್ಟಿರ್ತಾರೆ. 2 ಕ್ವಶನಿಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಈಸಿ ಇದೆ ಅಂದರೆ ಈಸಿ. ಪ್ಯಾರಾಗ್ರಾಫ್ನ ಒಂದು ಸತಿ ಇದಿಷ್ಟು ಪ್ಯಾರಾಗ್ರಾಫ್ನ ಓದ್ಕೊಳ್ಳಿ. ಪ್ಯಾರಾಗ್ರಾಫ್ನ ಓದ್ಕೊಂಡಾದ್ಮೇಲೆ ಈಗ 2 ಕ್ವಶನಿಗೆ ಆನ್ಸರ್ ಮಾಡಿದ್ರೆ ಮುಗ್ದೇ ಹೋಯಿತು. ಸೊ ನಿಮಗೆ ಮಾರ್ಕ್ಸ್ ಬರುತ್ತೆ. ಇಂಗ್ಲೀಷಲ್ಲಿ ಈಸಿಯಾಗಿ ಪಾಸ್ ಆಗ್ಬೋದು. ಯಾರೆಲ್ಲ ಫೇಲ್ ಆಗಿದ್ದಾರೆ ಸೊ ಈಸಿಯಾಗಿ ಪಾಸ್ ಆಗ್ಬೋದು. ಸ್ಕೋರ್ ಮಾಡೋರು ಕೂಡ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ 1x4 ಅಂದರೆ 2 ಕ್ವಶನ್ನ ಬರಿಬೇಕಾಗಿರುತ್ತೆ. ಸೊ ಇದಕ್ಕೆ ಬ್ರೀಫಾಗಿ ಎಕ್ಸ್ಪ್ಲೇಷನ್ ಬರೀಬೇಕು. ಮಿನಿಮಮ್ ಅಂದರೂ 1.5 ಪೇಜ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಎಸ್ಸೆ ರೈಟಿಂಗ್ ಇರುತ್ತೆ. ಗ್ಲೋಬಲ್ ವಾರ್ನಿಂಗು, ಏರ್ ಪೊಲ್ಯೂಷನು, ಸೇವ್ ಟ್ರೀ, ಸೇವ್ ಅರ್ತು, ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಲೆಟರ್ ರೈಟಿಂಗ್ ಇರುತ್ತೆ. 2 ಕೊಟ್ಟಿರ್ತಾರೆ. 2ರಲ್ಲಿ ಯಾವ್ದು ಬೇಕಾದ್ರೂ ಬರಿಬೋದು. ಸೊ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ನೋಡ್ಕೊಳ್ಳಿ ಲೆಟರ್ ರೈಟಿಂಗ್ ಎಲ್ಲ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದರೆಲ್ಲದೂ ಆನ್ಸರ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.